ಮೀನಾ ಸುದರ್ಶನ್ గారు. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮೀನಾ ಸುದರ್ಶನ್. ನಮ್ಮೂರು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಕರ್ನಾಟಕ. ನನಗೆ ಈ ಹಿಂದೂ ಚೈತನ್ಯಂ ಸಂಯಮದ ಬಗ್ಗೆ ತಿಳಿದಾಗ ನಂಗೆ ಅಷ್ಟು ಏನು ಅಂತ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನನಗೆ ಶಕುಂತಲಾ ಅನ್ನೋರ್ ಮುಖಾಂತರ, ಪದ್ಮಲತಾ ಅವ್ರ ಮುಖಾಂತರ ನಾನು ಈ ಪ್ರೋಗ್ರಾಮ್ಗೆ ಜಾಯಿನ್ ಆದೆ. ಇವಾಗ ಅನ್ನಿಸ್ತಿದೆ ನಾನು ತುಂಬಾ ಲೇಟ್ ಆಗಿ ಜಾಯಿನ್ ಆದೆ, ಬೇಗನೆ ಜಾಯಿನ್ ಆಗ್ಬೇಕಿತ್ತು ಅಂತ. ಆದ್ರೆ ಕೆಲವಾರು ಕಾರಣಗಳಿಂದ ನಾನು ಸ್ವಲ್ಪ ಲೇಟ್ ಆಯ್ತು ನಾನು ಜಾಯಿನ್ ಆಗೋದು. ನನ್ಗೆ ಈ ಪ್ರೋಗ್ರಾಮ್ ಬಗ್ಗೆ ತಿಳಿದಾಗ ಒಂದ್ ಸ್ವಲ್ಪ ಕುತೂಹಲ ಇತ್ತು, ಏನಾಗುತ್ತೆ ಅಂತ. ಆದ್ರೆ ಈ ನೀರಾಹಾರ ದೀಕ್ಷೆಯನ್ನ ಪಡ್ಕೊಂಡ್ಮೇಲೆ ತುಂಬಾ ಚೇಂಜಸ್ ಬಂತು ನನ್ನೊಳಗ್. ನನ್ಗೆ ಎಲ್ರಿಗೂನು ಫಿಸಿಕಲ್ ಆಗಿ ಅರ್ಥ ಆಗ್ತಾ ಇರ್ಬೋದು, ಏನು ದೇಹ ತೂಕ ಕಮ್ಮಿ ಆಗ್ತೀವಿ, ಪೈನ್ಸ್, ನನಗೂ ತುಂಬಾ ಪೈನ್ಸ್ ಕಮ್ಮಿ ಆಗಿದೆ, ತೂಕನೂ ಕಮ್ಮಿ ಆಗಿದ್ದೀನಿ. ತುಂಬಾ ತೂಕ ಇದ್ದೆ ನಾನು, ಸುಮಾರು 76 kg ಇದ್ದೆ, ಇವತ್ತು 72 kg ಆಗಿದ್ದೀನಿ. ಇದರಿಂದ ತುಂಬಾ ಲೈಟ್ ಆಗು ಫೀಲ್ ಆಗ್ತಿದ್ದೀನಿ. ಮತ್ತೆ ತುಂಬಾ ಪೈನ್ಸ್ ಇತ್ತು. ಇಂಥ ಪೈನ್ಸ್ ಅಂತ ಅನ್ಲ, ನಾನು ಹೇಳ್ಕೊಳ್ಳಿಲ್ಲ ಅಷ್ಟೇ, ನೋಡೋಣ ಇವತ್ತು ಕಮ್ಮಿ ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅಂತ. ಆದ್ರೆ ತುಂಬಾ ಪೈನ್ಸ್ ಎಲ್ಲ ಕಮ್ಮಿ ಆಗಿದೆ. ಇವತ್ತಿನಿಂದ ನಾವು ಘನ ಆಹಾರವನ್ನ ಸೇವಿಸ್ತಾ ಇದ್ದೀವಿ. ಯಾವ್ದು ತಗೊಂಡ್ರೆ ತಪ್ಪು, ಏನ್ ತಿಂದ್ರೆ ತಪ್ಪಪ್ಪ, ಇಷ್ಟ ದಿನ ಮಾಡಿದ್ ಕರೆಕ್ಟಾಗಿ ಮಾಡಿದೀವಲ್ವಾ, ಇವಾಗ್ಲೂ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ ಅನಿಸ್ತಿದೆ. ಅಷ್ಟು ಚೆನ್ನಾಗಿತ್ತು. ಬಾಡಿ ಎಲ್ಲ ಲೈಟ್ ಆಗಿ ಫೀಲ್ ಆಗ್ತಿದೆ. ಮತ್ತೆ ಇಯರ್ಸ್ ಎಲ್ಲ ತುಂಬಾ ಶಾರ್ಪ್ ಆಗಿದೆ. ಈಗ ಕಣ್ಣುನು ಪರವಾಗಿಲ್ಲ, ಮುಂಚೆಗಿಂತ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಕ್ಲಾರಿಟಿ ಇದೆ. ಕೇವಲ ಫಿಸಿಕಲ್ ಆಗಿ ಮಾತಾಡೋದಲ್ಲ, ನನ್ಗೆ ಇನ್ನರ್ ಅಲ್ಲಿ ತುಂಬಾ ಚೇಂಜಸ್ ಬಂತು. ಅಂದ್ರೆ ನಾನು ಯಾವ ತರ ಯೋಚನೆ ಮಾಡ್ಬೇಕು, ಯಾವ ತರ ಇರ್ಬೇಕು. ಒಂದು ವಾಕ್ಯ ಗೊತ್ತಿತ್ತು, ನಮ್ಮ ದೇಹವನ್ನ ಮಾಂಸ ಪಿಂಡ ಆಗಿರೋದನ್ನ ಮಂತ್ರ ಪಿಂಡ ಮಾಡ್ಕೋಬೇಕು ಅಂತ. ಆದ್ರೆ ನನ್ನ ಆಧ್ಯಾತ್ಮಿಕ, ಇದನ್ನು ಒಂದು ಸ್ಪಿರಿಚುವಲ್ ರಿಟ್ರೀಟ್ ಅಂತಾನೆ ಹೇಳ್ಬೋದು. ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ರೋಲ್ ಅನ್ನ ಮಾಡಿದೆ. ಹಿಂದೂ ಚೈತನ್ಯಂ ಅಂತ ಈ ಕಾನ್ಸೆಪ್ಟ್ ನ ತಯಾರು ಮಾಡಿರೋಂಥ ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂದ್ರೆ ನಮ್ಮ ಆಂತರಿಕವಾದಂತ ಎಷ್ಟೋ ವಿಷಯಗಳನ್ನ ನಾವು ಚೇಂಜ್ ಮಾಡ್ಕೊಳಕ್ಕೂ ಸಹ ಕಾರಣ ಆಗಿದ್ದಾರೆ. ಇವರು ಕೇವಲ ಗುರುಗಳಾಗಿ ಅಲ್ಲ, ಒಬ್ಬ ತಂದೆಯಾಗಿ, ತಾಯಿಯಾಗಿ ಎಲ್ರಿಗೂ ತುಂಬಾ ಸಮಾಧಾನವಾಗಿ ಉತ್ತರ ಕೊಟ್ಕೊಂಡು, ಸಮಾಧಾನಗಳನ್ನು ಕೊಟ್ಕೊಂಡು ನಮ್ಮಲ್ಲಿ ತುಂಬಾ ಚೇಂಜಸ್ ಬರೋದಕ್ಕೆ ಕಾರಣ ಆಗಿದ್ದಾರೆ. ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತೆ ದಿನ ಬೆಳಿಗ್ಗೆ ಶಕ್ತಿಪಾತವನ್ನ ಮಾಡ್ಬೇಕಾದ್ರೆ ಎಷ್ಟೋ ಚೇಂಜಸ್ ನನ್ನಲ್ಲಿ, ಎಷ್ಟು ಎನರ್ಜೀಸ್ ಅನ್ನ ಪಡ್ಕೊಳ್ತಿದ್ದೆ. ದಿನಾ ಬೆಳಿಗ್ಗೆ ಯಾವಾಗ ಈ ಟೈಮ್ ಬರುತ್ತಪ್ಪ ಅಂತ ಕಾಯ್ತಿದ್ದೆ. ಅಷ್ಟು ನಾನು ಆನಂದವನ್ನ ಅನುಭವಿಸಿದ್ದೀನಿ. ಕೇವಲ ಒಂದು ವಿಜುವಲೈಸ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ದೊಡ್ಡ ಮರ, ಅರಳಿ ಮರನ ವಿಜುವಲೈಸ್ ಮಾಡ್ತಾ ಇದ್ರೆ ಅಲ್ಲಿ ನನ್ನ ಕೇವಲ ಮರ ಅಂತಲ್ಲ, ನಾನು ದಿನ ನನ್ನ ಗಿಡಗಳ ಜೊತೆ ಮಾತಾಡ್ತಿದ್ದೆ. ಆದ್ರೆ ಆ ಗಿಡ, ಆ ಮರ ನಾನೇ ಆದಾಗ ಆ ಆಹಾರವನ್ನು ಸಹ ನಾನು ನೋಡ್ತಾ ಇದ್ದೆ. ನನ್ನ ಆಹಾರನ ನಾನೇ ನೋಡ್ಕೊಳ್ತಾ ಇದ್ರೆ ಅದು ಜಾಸ್ತಿ ವಿಸ್ತೀರ್ಣವನ್ನ ಹೊಂದಿದೆ. ಆ ಖುಷಿನೂ ನಂಗೆ ತುಂಬಾ ಇದೆ. ಒಂದು ಅನಾರೋಗ್ಯ ಬರ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಫಿಸಿಕಲ್ ಬಾಡಿಗೆ ಬರಲ್ಲ. ನಮ್ಮ ಸಟಲ್ ಬಾಡೀಸ್ನೆಲ್ಲ ನೋಡ್ಕೊಂಡು ಕಾಸಲ್ ಬಾಡಿಯಿಂದ ನಮ್ಮ ಫಿಸಿಕಲ್ ಬಾಡಿಗೆ ಬರುತ್ತೆ. ಇವಾಗ ಒಂದು ನಿಧಾನವಾಗಿ ಐಡಿಯಾ ಬರ್ತಿದೆ, ಯಾವ ತರ ನಾವು ಕ್ಲೆನ್ಸ್ ಮಾಡ್ಕೊಂಡ್ರೆ ನಮ್ಮ ಫಿಸಿಕಲ್ ಬಾಡಿಗೆ ನಾವು ಅನಾರೋಗ್ಯವನ್ನ ಬರಕ್ಕೆ ತಡೆ ಮಾಡ್ಕೋಬಹುದು ಅನ್ನೋದನ್ನ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಎಷ್ಟೋ ವಿಷಯಗಳನ್ನ ತಿಳಿದಿದ್ದೀನಿ. ಇನ್ನೊಂದು ವಿಷಯ ಗುರುಗಳು ಹೇಳಿದ್ರು, ಲೆಟ್ ಇಟ್ ಗೋ ಅಂತ ಬಿಡೋದಲ್ಲ, ಲೆಟ್ ಮೀ ಗೋ ಅನ್ನೋದನ್ನ ನಾವು ರೂಢಿಸ್ಕೋಬೇಕು ಅಂತ. ಅದು ತುಂಬಾ ಚೆನ್ನಾಗಿ ನನ್ಗೆ ಆ ವಿಷಯವನ್ನ ಅಳವಡಿಸ್ಕೊಂಡು ನಾನು ಮುಂದಕ್ಕೆ ಹೋಗಕ್ಕೆ ನನ್ಗೆ ತುಂಬಾ ಸಹಾಯ ಆಗಿದೆ. ಇದೊಂದೇ ವಿಷಯ ಅಲ್ಲ, ಎಲ್ರಿಗೂ ಗುರುಗಳು ಉತ್ತರ ಕೊಡ್ತಿದ್ರೆ ಕೇವಲ ಅವ್ರಿಗೆ ಮಾತ್ರ ಕೊಡೋದಲ್ಲ, ನಮಗೂ ಆ ಉತ್ತರ ಅನ್ವಯಿಸ್ತಾ ಇತ್ತು. ಕೇರಿಂಗ್ ಈಸ್ ಶೇರಿಂಗ್ ಅಂತ ಹೇಳ್ತಾರೆ. ಎಲ್ರಿಗೂ ಕೇರ್ ಮಾಡ್ತಾ ಇದ್ರೆ ಗುರುಗಳು, ಆ ವಿಷಯನ ನಮಗೂ ಶೇರ್ ಮಾಡ್ತಾ ಇದ್ರು. ಅದರಿಂದ ಆ ವಿಷಯಗಳು ನಾವು ಅಳವಡಿಸ್ಕೊಳ್ಳಕ್ಕೆ ಸಾಧ್ಯವಾಯ್ತು. ಈ ಪ್ರೋಗ್ರಾಮ್ ಅನ್ನ ಕೇವಲ ನಾವು ಮಾತ್ರ ಉಪಯೋಗ ಮಾಡ್ಕೊಳ್ಳೋದಲ್ಲ, ಇನ್ನು ಹೆಚ್ಚು ಜನಕ್ಕೆ ತಿಳಿಸ್ಬೇಕು. ಕೇವಲ ನಾನು, ನನ್ನ ಮನೆ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಈ ನಿಟ್ಟಿನಲ್ಲಿ ಸಾಗ್ಬೇಕು.
ಇದರಿಂದ ಎಲ್ರು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಾ ಫೀಲ್ಡ್ ಅಲ್ಲೂ, ಎಕನಾಮಿಕಲಿ, ಫಿಸಿಕಲಿ, ಇಂಟೆಲೆಕ್ಚುಯಲಿ, ಫೈನಾನ್ಷಿಯಲಿ, ಎಲ್ಲಾ ತರದ ಫೀಲ್ಡ್ ಅಲ್ಲೂ ಎಲ್ರು ಅವರ ಇಂಪ್ರೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಅಥವಾ ಅವರ ಸ್ಥಾಯಿನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದಕ್ಕಾಗಿ ಈ ಪ್ರೋಗ್ರಾಮ್ ಬಗ್ಗೆ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಆದಷ್ಟು ಎಲ್ರು ಹಿಂದೆ ನೋಡ್ಬೇಡಿ, ಯಾವಾಗ್ಲೂ ಆಗಲ್ಲ ಅನ್ನೋದು ಏನೂ ಇಲ್ಲ. ಹೆಚ್ಚೆಚ್ಚು ಜನ ಸೇರ್ಕೊಂಡು ಅವರ ಎಲ್ಲಾ ರೀತಿಯಲ್ಲೂ ಅವರು ಸಾರ್ಥಕತೆಯನ್ನು ಪಡಿಬೇಕು ಅಂತ ಹೇಳ್ತಾ, ನಾವೊಬ್ರೇ ಈ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡಿ ಉಪಯೋಗ ಮಾಡ್ಕೊಳ್ಳೋದಲ್ಲ, ಇನ್ನೂ ಹೆಚ್ಚೆಚ್ಚು ಜನಕ್ಕೆ ಹೇಳಿ ಈ ಪ್ರೋಗ್ರಾಮ್ ಬಗ್ಗೆ ಅವ್ರಿಗೂ ಅಟೆಂಡ್ ಮಾಡಿ ಅವ್ರ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಗುರುಜಿ, ನಿಮ್ಗೆ ತುಂಬಾ 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 ಹೃತ್ಪೂರ್ವಕವಾದ ವಂದನೆಗಳು ಗುರುಜಿ. ಥ್ಯಾಂಕ್ ಯು.